ನೆಮ್ಮದಿಯಾಗಿ ಬದುಕೋಕ್ಕೆ ಮೂರೊತ್ತು ಊಟಕ್ಕೆ ನೆಮ್ಮದಿಯಾಗಿ ಸೂರನ್ನ ಮಾಡ್ಕೋಬೇಕು. ಊರಲ್ಲಿ ನೆಮ್ಮದಿಯಾಗಿದೆ, ಏನೋ ಒಂದಷ್ಟು ನಮ್ಮ ಮನೆ ಕಡೆಯಿಂದ ಒಂದಷ್ಟು ಗುಡ್ ನ್ಯೂಸ್ಗಳೆಲ್ಲ ಇದೆ, ಅದನ್ನು ಖುಷಿ ಪಡ್ತಾ ಅನುಭವಿಸ್ತಾ ಚೆನ್ನಾಗಿರ್ತೀವಿ. ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಇದೆ. ಈ ವಿಚಾರದಲ್ಲಿ ಏನಾಗಿದೆ ನಿಮ್ಗೆ ಸತ್ಯ ಗೊತ್ತಾಗಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ನಾನು ಯಾರಿಗೂ ಬೇಸರ ಮಾಡಬೇಕು ಅಂತೆಲ್ಲ ಇಲ್ಲ ಸರ್. CDR ತೆಗ್ಸಿದ್ದಾರೆ, ಯಾಕಂದರೆ SP ಸರ್ ವೈಯಕ್ತಿಕವಾಗಿ ಚೆಕ್ ಮಾಡಿ ಇದರಿಂದ ಏನೇನಾಗಿದೆ ಅದನ್ನೇ ಯಾರ್ಯಾರು ಇದ್ರು CDR ತೆಗ್ಸಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ಇಲ್ಲಿದ್ದೀರಾ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ಕೊಡಿ ಸರ್. ಈಗ ಒಂದು 3 hours ಇಲ್ಲಿರ್ತೀರಾ ಅಂದ್ಕೊಳ್ಳಿ, ನಾನು ಇಲ್ಲಿಲ್ಲವೇ ಇಲ್ಲ ಅಂತ ನೀವು ಹೇಳೋಕ್ಕೆ ಬರಲ್ಲ. ನಿಮ್ಮ ಫೋನ್ 3 ಅವರಿಂದ ಯಾವ ನೆಟ್ವರ್ಕ್ ಕಡೀಲಿತ್ತು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ತೆಗ್ಸಿದ್ದಾರೆ. ಜೊತೆಗೆ ಯಾರು ರೌಡಿ ಶೀಟರ್ ಇತ್ತೋ ಅದನ್ನು ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಸರ್. ಇದು ನಿಜವಾಗ್ಲೂ ವೈಲೆನ್ಸ್ ಮಾಡಿದಾರಾ ಇಲ್ವಾ ಅಂತ ಎಲ್ಲವೂ ಚಾರ್ಜ್ ಶೀಟಲ್ಲಿ ಬರುತ್ತೆ. ನಿಜವಾಗ್ಲೂ ಅದಾದಮೇಲೂ ನಾನು ಮುಂದುವರ್ಸಲ್ಲ ಸರ್. ನಂಗೆ ಯಾರ ಮೇಲೂ ದ್ವೇಷನೇ ಇಲ್ಲ ಸರ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಲೇ ನನಗೆ ಗೊತ್ತಾಗಿದೆ 2 ದಿನ ಆದಮೇಲೆ. ಯಾಕೆಂದರೆ ನಾನು ಹಳ್ಳಿಲಿದ್ದೆ, ಇಂಡಿಪೆಂಡೆನ್ಸ್ ಡೇ ದಿನ ನಾನು ಊರಲ್ಲಿದ್ದೆ. ಅದಾದಮೇಲೆ ಹೌದಾ ದೇವ್ರು ಒಳ್ಳೇದು ಮಾಡಲಪ್ಪ, ಯಾರಿಗೂ ನೋವಾಗದೇ ಇರಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಆಮೇಲೆ ಯಾರ ಮೇಲೆ ನಾನು ದ್ವೇಷ ಸಾಧಿಸೋದೇ ಇಲ್ಲ ಸರ್. ಇಷ್ಟೆಲ್ಲ ಆಗಿದೆ ಇಲ್ಲ ಸರ್. ಎಲ್ಲರೂ ಒಂದು ಕಡೆ ಪ್ರಥಮ ಪಾರ್ಟಿಲಿ ಕಾಣಿಸ್ಕೋತಾನೆ ಅಂತ ಎಲ್ಲರೂ ನೋಡಿದ್ದೀರಾ. 8 ಗಂಟೆ ಮೇಲೆ ನಾವು ಹೊರಗಡೆ ಬಂದಿರೋ ನೋಡಿದ್ದೀರಾ ಸರ್. ನನ್ನ ಲೈಫಲ್ಲಿ ಒಂದು ಸಲ ಸ್ಮೋಕು ಡ್ರಿಂಕ್ ಮಾಡಿಲ್ಲ. ಇವ್ರು ಇಲ್ಲದೆಲ್ಲ ಹೇಳ್ಬಿಟ್ಟಾಗ ಮನ್ಸಿಗೆ ಬೇಜಾರಾಯಿತು. ಅದಕ್ಕೆ ಅಷ್ಟೇ ಸರ್, ನೀವು ಎಲ್ಲರೂ ಚೆಕ್ ಮಾಡಿ. ಪ್ರಥಮ ಈ ಥರ ಒಂದು ಸಲ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ, ಬಿಯರ್ ಸರ್. ಸಾರಿಗೆ ಒಂಚೂರು ಉಪ್ಪು ಜಾಸ್ತಿ ಹಾಕಿದ್ರೆ ನಾವು ಊಟ ಮಾಡಲ್ಲ ಸರ್. ಹಿಂಗಿದ್ದಾಗ ಇಲ್ಲದೇ ಇರೋದೆಲ್ಲ ಬಂದಾಗ ಒಂಚೂರು ಮನ್ಸಿಗೆ ನೋವಾಗಿತ್ತು. ನೆಮ್ಮದಿಯಾಗಿ ಬದುಕೋಕ್ಕೆ ಮೂರೊತ್ತು ಊಟಕ್ಕೆ ನೆಮ್ಮದಿಯಾಗಿ ಸೂರನ್ನ ಮಾಡ್ಕೋಬೇಕು. ಊರಲ್ಲಿ ನೆಮ್ಮದಿಯಾಗಿದೆ, ಏನೋ ಒಂದಷ್ಟು ನಮ್ಮ ಮನೆ ಕಡೆಯಿಂದ ಒಂದಷ್ಟು ಗುಡ್ ನ್ಯೂಸ್ಗಳೆಲ್ಲ ಇದೆ, ಅದನ್ನು ಖುಷಿ ಪಡ್ತಾ ಅನುಭವಿಸ್ತಾ ಚೆನ್ನಾಗಿರ್ತೀವಿ. ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಇದೆ. ಈ ವಿಚಾರದಲ್ಲಿ ಏನಾಗಿದೆ ನಿಮ್ಗೆ ಸತ್ಯ ಗೊತ್ತಾಗಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ನಾನು ಯಾರಿಗೂ ಬೇಸರ ಮಾಡಬೇಕು ಅಂತೆಲ್ಲ ಇಲ್ಲ ಸರ್. CDR ತೆಗ್ಸಿದ್ದಾರೆ, ಯಾಕಂದರೆ SP ಸರ್ ವೈಯಕ್ತಿಕವಾಗಿ ಚೆಕ್ ಮಾಡಿ ಇದರಿಂದ ಏನೇನಾಗಿದೆ ಅದನ್ನೇ ಯಾರ್ಯಾರು ಇದ್ರು CDR ತೆಗ್ಸಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ಇಲ್ಲಿದ್ದೀರಾ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ಕೊಡಿ ಸರ್. ಈಗ ಒಂದು 3 hours ಇಲ್ಲಿರ್ತೀರಾ ಅಂದ್ಕೊಳ್ಳಿ, ನಾನು ಇಲ್ಲಿಲ್ಲವೇ ಇಲ್ಲ ಅಂತ ನೀವು ಹೇಳೋಕ್ಕೆ ಬರಲ್ಲ. ನಿಮ್ಮ ಫೋನ್ 3 ಅವರಿಂದ ಯಾವ ನೆಟ್ವರ್ಕ್ ಕಡೀಲಿತ್ತು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ತೆಗ್ಸಿದ್ದಾರೆ. ಜೊತೆಗೆ ಯಾರು ರೌಡಿ ಶೀಟರ್ ಇತ್ತೋ ಅದನ್ನು ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಸರ್. ಇದು ನಿಜವಾಗ್ಲೂ ವೈಲೆನ್ಸ್ ಮಾಡಿದಾರಾ ಇಲ್ವಾ ಅಂತ ಎಲ್ಲವೂ ಚಾರ್ಜ್ ಶೀಟಲ್ಲಿ ಬರುತ್ತೆ. ನಿಜವಾಗ್ಲೂ ಅದಾದಮೇಲೂ ನಾನು ಮುಂದುವರ್ಸಲ್ಲ ಸರ್. ನಂಗೆ ಯಾರ ಮೇಲೂ ದ್ವೇಷನೇ ಇಲ್ಲ ಸರ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಲೇ ನನಗೆ ಗೊತ್ತಾಗಿದೆ 2 ದಿನ ಆದಮೇಲೆ. ಯಾಕೆಂದರೆ ನಾನು ಹಳ್ಳಿಲಿದ್ದೆ, ಇಂಡಿಪೆಂಡೆನ್ಸ್ ಡೇ ದಿನ ನಾನು ಊರಲ್ಲಿದ್ದೆ. ಅದಾದಮೇಲೆ ಹೌದಾ ದೇವ್ರು ಒಳ್ಳೇದು ಮಾಡಲಪ್ಪ, ಯಾರಿಗೂ ನೋವಾಗದೇ ಇರಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಆಮೇಲೆ ಯಾರ ಮೇಲೆ ನಾನು ದ್ವೇಷ ಸಾಧಿಸೋದೇ ಇಲ್ಲ ಸರ್. ಇಷ್ಟೆಲ್ಲ ಆಗಿದೆ ಇಲ್ಲ ಸರ್. ಎಲ್ಲರೂ ಒಂದು ಕಡೆ ಪ್ರಥಮ ಪಾರ್ಟಿಲಿ ಕಾಣಿಸ್ಕೋತಾನೆ ಅಂತ ಎಲ್ಲರೂ ನೋಡಿದ್ದೀರಾ. 8 ಗಂಟೆ ಮೇಲೆ ನಾವು ಹೊರಗಡೆ ಬಂದಿರೋ ನೋಡಿದ್ದೀರಾ ಸರ್. ನನ್ನ ಲೈಫಲ್ಲಿ ಒಂದು ಸಲ ಸ್ಮೋಕು ಡ್ರಿಂಕ್ ಮಾಡಿಲ್ಲ. ಇವ್ರು ಇಲ್ಲದೆಲ್ಲ ಹೇಳ್ಬಿಟ್ಟಾಗ ಮನ್ಸಿಗೆ ಬೇಜಾರಾಯಿತು. ಅದಕ್ಕೆ ಅಷ್ಟೇ ಸರ್, ನೀವು ಎಲ್ಲರೂ ಚೆಕ್ ಮಾಡಿ. ಪ್ರಥಮ ಈ ಥರ ಒಂದು ಸಲ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ, ಬಿಯರ್ ಸರ್. ಸಾರಿಗೆ ಒಂಚೂರು ಉಪ್ಪು ಜಾಸ್ತಿ ಹಾಕಿದ್ರೆ ನಾವು ಊಟ ಮಾಡಲ್ಲ ಸರ್. ಹಿಂಗಿದ್ದಾಗ ಇಲ್ಲದೇ ಇರೋದೆಲ್ಲ ಬಂದಾಗ ಒಂಚೂರು ಮನ್ಸಿಗೆ ನೋವಾಗಿತ್ತು.